ಗೌರಿಬಿದನೂರು ಹೈನುಗಾರಿಕೆಯಿಂದ ಹೆಚ್ಚಿದ ಆರ್ಥಿಕ ಭದ್ರತೆ. ಜಾನುವಾರು ಮೃತಪಟ್ಟ 32 ರೈತರಿಗೆ ವಿಮೆ ಚೆಕ್ ವಿತರಿಸಿದ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ. ಜಾನುವಾರುಗಳ ವಿಮೆ ಮೊತ್ತ 80,000 ರೂಪಾಯಿಗೆ ಏರಿಕೆ, ರೈತರಿಗೆ ಕಡ್ಡಾಯ ವಿಮೆ ಮಾಡಿಸಲು ಕರೆ. ಕೃಷಿ ಕ್ಷೇತ್ರದ ಜೊತೆಗೆ ಹೈನುಗಾರಿಕೆ ಇಂದು ರೈತರ ಆರ್ಥಿಕ ಜೀವನಕ್ಕೆ ಬಲವಾದ ಆಸರೆಯಾಗಿ ನಿಂತಿದೆ. ಹೈನುಗಾರಿಕೆಯಲ್ಲಿ ಎದುರಾಗುವ ಆರ್ಥಿಕ ನಷ್ಟದಿಂದ ಪಾರಾಗಲು ರೈತರು ಕಡ್ಡಾಯವಾಗಿ ಜಾನುವಾರುಗಳಿಗೆ ವಿಮೆ ಮಾಡಿಸಬೇಕು ಎಂದು ಮಾಜಿ ಸಚಿವ ಹಾಗೂ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ ಕರೆ ನೀಡಿದ್ದಾರೆ. ಗೌರಿಬಿದನೂರಿನ ಕೆಎಂಎಫ್ ಶಿಬಿರ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜಾನುವಾರು ಕಳೆದುಕೊಂಡ ಫಲಾನುಭವಿ ರೈತರಿಗೆ ವಿಮೆ ಚೆಕ್ ವಿತರಿಸಿ ಅವರು ಮಾತನಾಡಿದರು. ಗೌರಿಬಿದನೂರು ತಾಲೂಕಿನಲ್ಲಿ ಹೈನುಗಾರಿಕೆ ಕ್ಷೇತ್ರ ವೇಗವಾಗಿ ಬೆಳೆಯುತ್ತಿದ್ದು ರೈತರಿಗೆ ಆರ್ಥಿಕ ಚೇತರಿಕೆ ನೀಡುತ್ತಿದೆ. ತಾಲೂಕಿನಲ್ಲಿರುವ ಸುಮಾರು 150 ಹಾಲು ಉತ್ಪಾದಕ ಸಹಕಾರ ಸಂಘಗಳಿಂದ ಕಳೆದ ವರ್ಷ ದಾಖಲೆಯ 1.15 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗಿದೆ. ಹೈನುಗಾರಿಕೆಯಿಂದ ತಾಲೂಕಿನಲ್ಲಿ ಸುಮಾರು 120 ಕೋಟಿ ರೂಪಾಯಿಗಳ ವ್ಯವಹಾರ ನಡೆಯುತ್ತಿದ್ದು ರೈತರ ಸಂಕಷ್ಟಕ್ಕೆ ಇದು ದೊಡ್ಡ ಆಸರೆಯಾಗಿದೆ ಎಂದು ಎನ್ಎಚ್ ಶಿವಶಂಕರ ರೆಡ್ಡಿ ತಿಳಿಸಿದರು. ಸರ್ಕಾರ ಬರಗಾಲದ ಎಚ್ಚರಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ಅಭಾವ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಈಗಾಗಲೇ ಡೇರಿಗಳ ಮೂಲಕ 22 ಟನ್ ಬಿತ್ತನೆ ಬೀಜ ವಿತರಿಸಲಾಗಿದ್ದು ಮೇವು ಬೆಳೆಸಿ ಸೈಲೇಜ್ ಮಾಡಲು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಹಾಲು ಉತ್ಪಾದಕರ ಮಕ್ಕಳಿಗೆ ಪ್ರೋತ್ಸಾಹ ಧನ, ಹಾಸ್ಟೆಲ್ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಸೌಲಭ್ಯಗಳನ್ನು ಚಿಮುಲ್ ಒದಗಿಸುತ್ತಿದೆ ಎಂದರು. ಶಿವಶಂಕರ ರೆಡ್ಡಿ ಮಾಜಿ ಸಚಿವರು ಹಾಗೂ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷರು ರೈತರು ಆರ್ಥಿಕ ನಷ್ಟದಿಂದ ಪಾರಾಗಲು ಕಡ್ಡಾಯವಾಗಿ ಜಾನುವಾರುಗಳಿಗೆ ವಿಮೆ ಮಾಡಿಸಬೇಕು. ಅಗತ್ಯವಿರುವ ಕಡೆಗಳಲ್ಲಿ ಮತ್ತಷ್ಟು ಡೇರಿಗಳನ್ನು ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಮುಲ್ ನಿರ್ದೇಶಕ ಜಿಎಲ್ ದಿನೇಶ್, ಜಾನುವಾರುಗಳ ವಿಮೆ ಮೊತ್ತವನ್ನು 60,000 ರೂಪಾಯಿಗಳಿಂದ 80,000 ರೂಪಾಯಿಗಳಿಗೆ ಏರಿಸಲಾಗಿದೆ ಎಂದರು. ರೈತರಿಗೆ ಬೀಜ ಮತ್ತು ಗೊಬ್ಬರ ನೀಡಿ ಬೆಳೆದ ಮೇವನ್ನು ಒಕ್ಕೂಟವೇ ಮರುಖರೀದಿ ಮಾಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ನಾವು ಒಕ್ಕೂಟದಲ್ಲೇ ಹೈಯೆಸ್ಟ್ ಮಾಡ್ತಾ ಇದ್ವಿ. ನಮ್ಮ ಸಿಬ್ಬಂದಿ ವರ್ಗ ಮತ್ತೆ ನಮ್ಮ ಕಾರ್ಯದರ್ಶಿಗಳು ಮುತುವರ್ಜಿವಹಿಸಿ ನಮ್ಮ ಪ್ರೈವೇಟ್ ಡೇರಿಗೆ ಖಾಲಿ ಮಾಡಿ 1 ಲಕ್ಷ ನನಗೆ ಇಚ್ಕೊಡ್ಬೇಕು. ಯಾರು ನಮ್ಮ ಹತ್ರ ಬರಬಾರ್ದು. ಗೌರಿಬಿದನೂರು ಕ್ಷೇತ್ರ ಅಂದ್ರೆ 1 ಲಕ್ಷಕ್ಕೆ ಹೋಗ್ಬೇಕು ಅನ್ನೋದು ನಾನು ಗುರಿ ಇಟ್ಕೊಂಡು ಅವ್ರಿಗೆ ಹೇಳಿದ್ದೀನಿ. ನಮ್ಮ ಕಾರ್ಯದರ್ಶಿಗಳು ಕೈ ಜೋಡಿಸಬೇಕು. ಮತ್ತೆ ರಾಸುಗಳಿಂದ 60,000 ಇತ್ತು. ಮನೆ ಮೀಟಿಂಗ್ ಅಲ್ಲಿ ಅದನ್ನ 80,000ಕ್ಕೆ ಹೆಚ್ಚಿಗೆ ಮಾಡಿಸಿದ್ವಿ. ಮತ್ತೆ 22 ಟನ್ ಜೋಳ ಕೊಟ್ಟಿದ್ವಿ ಈ ವರ್ಷ. ಇನ್ನೊಂದು ಹೆಚ್ಚಿಗೆ ಬೇಕಾದ್ರೆ ನಮ್ಮ ಡಿಎಂ ಅವ್ರು ಹೇಳಿದ್ರೆ ಅದನ್ನ ಇದು ಮಾಡಿ ತರಿಸ್ಕೊಡ್ತೀವಿ. ಯಾರು ಬೇಕಾಗಿತ್ತು ಜೋಳ ಅದು ಅದನ್ನ ಬೆಳೆಯೋದಕ್ಕೆ 3 ವರ್ಷದ ಪ್ರೋತ್ಸಾಹ ಬರ್ತದೆ. ಒಂದಿಗೆ ಬ್ಯಾಂಕ್ಗಳು ಕೇಳಿದ್ರು. ಬ್ಯಾಂಕ್ಗಳು ನಮ್ಮ ಫೈನಾನ್ಸಿಯಲ್ ಇದ್ದು ಚಿಮುಲಲ್ಲಿ ವ್ಯವಸ್ಥೆ ನೋಡಿಕೊಂಡು ನಮ್ಮ ಮೊದಲನೇ ಮೀಟಿಂಗ್ ಅಲ್ಲೇ ಬ್ಯಾಂಕ್ಗಳ ನಾವು ಪ್ರಸ್ತಾವನೆ ಇಟ್ಟು ಓಕೆ ಆಗಿದೆ. ಗುಣಮಟ್ಟ ನೋಡಿ ತರಿಸ್ತಾ ಇದ್ದಾರೆ, ಬರ್ತದೆ. ಹಂಗಂತ ಹೇಳ್ಬಿಟ್ಟು ನಾವು 50,000 ಲಕ್ಷ ಕೊಡಕ್ಕೆ ಬರಲ್ಲ. ಯಾಕಂದ್ರೆ ಅಲ್ಲಿ ಫೈನಾನ್ಸಿಯಲ್ ಇದು ನೋಡ್ಕೊಂಡು ಆದಷ್ಟು ರೈತರಿಗೆ ಏನ್ ಬೇಕಾದ್ರೂ ಮಾಡ್ತೀವಿ. ನಿಮ್ಮ ಕಾರ್ಯದರ್ಶಿಗಳು ನಿಮ್ಮ ಅಧ್ಯಕ್ಷರು ಅಲ್ಲಿ ಊರಲ್ಲಿ ನೋಡಿಕೊಂಡು ಎಷ್ಟು ಜನ ಬೇಕು ಅಷ್ಟೇ ಬರ್ತದೆ. ಇನ್ನೊಂದು 15-20 ದಿವಸದಲ್ಲಿ ನಿಮ್ಮ ಬ್ಯಾಂಕ್ಗಳು ಬರ್ತದೆ. ಮತ್ತೆ ದಿನೇಶ್ ಚಿಮುಲ್ ನಿರ್ದೇಶಕರು ಬರಗಾಲದ ಮುನ್ಸೂಚನೆ ಇರುವುದರಿಂದ ರೈತರು ಮೇವನ್ನು ಸೈಲೇಜ್ ಮಾಡಿ ಸಂಗ್ರಹಿಸಿಟ್ಟುಕೊಳ್ಳಬೇಕು. ವಿಮಾ ಮೊತ್ತವನ್ನು 80,000ಕ್ಕೆ ಹೆಚ್ಚಿಸಲಾಗಿದ್ದು ಪ್ರತಿಯೊಬ್ಬ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಕಾರ್ಯಕ್ರಮದಲ್ಲಿ ಜಾನುವಾರು ಕಳೆದುಕೊಂಡ ಒಟ್ಟು 32 ಹಾಲು ಉತ್ಪಾದಕ ರೈತರಿಗೆ ವಿಮೆಯ ಚೆಕ್ಗಳನ್ನು ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಶಿಬಿರ ಉಪ ವ್ಯವಸ್ಥಾಪಕ ಡಾ ನರೇಂದ್ರ ಬೂದಿಹಾಳ್, ವಿಸ್ತರಣಾಧಿಕಾರಿ ಸದಾಶಿವ ಹಾಗೂ ಡಾ ಗಗನ್, ಸ್ಥಳೀಯ ಮುಖಂಡರಾದ ರಾಂಬಾಬು, ರಮೇಶ್ ನಾಯಕ, ವೆಂಕಟ್, ನರಸಿಂಹರೆಡ್ಡಿ ಸೇರಿದಂತೆ ಹಲವು ಡೇರಿ ಕಾರ್ಯದರ್ಶಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು.